ಬಸವಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ಕಂಡಿದ್ದು ಕೂಡಾದ್ರ ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇನ್ನು ಅನುಮತಿ ಒಂದೆಡೆ ಪಡೆದು ಮತ್ತೊಂದೆಡೆಗೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸುತ್ತಿರುವ ದಂಧೆಕೋರರು. ಬಸವಕಲ್ಯಾಣ ತಾಲೂಕಿನ ಮುಡಬಿ ಹಾರಕೂಡ್ ಪಕ್ಕದ ಪಟ್ಟಾ ಲ್ಯಾಂಡ್ನಲ್ಲಿರುವ ಅಕ್ರಮ ಮಣ್ಣು ಗಣಿಗಾರಿಕೆ. ಬೃಹತ್ ಗಾತ್ರದ ಹಿಟಾಚಿ ಲಾರಿಗಳನ್ನ ಬಳಸಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡ್ತಿದ್ದಾರೆ. ಹಗಲಲ್ಲಿ ಮಣ್ಣು ಕೊರೆದು ರಾತ್ರಿ ಆಗ್ತಿದ್ದಂತೆ ಬೃಹತ್ ಲಾರಿಗಳ ಮೂಲಕ ಸಾಗಾಟ ಮಾಡ್ತಿದ್ದು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಹಾಗೂ ನೈಸರ್ಗಿಕ ಸಂಪತ್ತು ಸಾಗಿಸುತ್ತಿರುವ ಆರೋಪ. ಕಳೆದ 1 ವರ್ಷದಿಂದ ಅಕ್ರಮ ಮಣ್ಣು ಸಾಗಾಟ ನಡೀತಿದ್ರು ಕೂಡ ಅಧಿಕಾರಿಗಳು ಜಾಣ ಮೌನ ಮುರಿದಿದ್ದಾರೆ. ಇನ್ನು ಓವರ್ಲೋಡ್ ಮಣ್ಣು ಸಾಗಾಟದಿಂದ ಡಾಂಬರ್ ರಸ್ತೆ ಹಾಳಾಗ್ತಿವೆ ಎಂದು ಆಕ್ರೋಶ ಕೂಡ ವ್ಯಕ್ತಪಡಿಸಲಾಗ್ತದೆ. ಇನ್ನು ಬೀದರ್ ಜಿಲ್ಲೆಯಾದ್ಯಂತ ಅವ್ಯಾಹತವಾಗಿ ನಡೆಯುತ್ತಿರುವ ಮಣ್ಣು ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು, ಇಲ್ದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ಬಂದ್ಬಿಡು. ಇರಲಿ ರಿವರ್ಸ್ ಹೋಗ್ಬಾರ್ದಿತ್ತು. ಬಸವಕಲ್ಯಾಣ ತಾಲೂಕಿನ ಮುಡಬಿ ಗ್ರಾಮ ಹತ್ತಿರ ಏನು ಅಕ್ರಮ ಮರಳುಗಾರಿಕೆ ಮರಳು ಸಾಗಾಣಿಕೆ ಏನು ನಡೀತಾ ಇದೆ, ಇದು ಸುಮಾರು 1 ವರ್ಷದಿಂದ ಇದು ಅಕ್ರಮ ಮರಳು ಸಾಗಾಣಿಕೆ ನಡೆದಿದೆ. ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಏನಿವ್ರಪ್ಪ ಅಂದ್ರೆ ದಿನಾಲು ಸುಮಾರು ಟಿಪ್ಪರ್ಗಳು ಏನಂದ್ರೆ ಇಲ್ಲಿಂದ ಮುಡಬಿ ಮಾರ್ಗವಾಗಿ ಹಾದಿ ಗುಲ್ಬರ್ಗಾ ಮೂಲಕ ಆ ಕಡೆ ಸೇಡಮ ಸಿಮೆಂಟ್ ಫ್ಯಾಕ್ಟ್ರಿಗೆ ನಡೆದಿದೆ. ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದಂತ ಗೊತ್ತಿಲ್ಲ. ಮತ್ತೇನಪ್ಪ ಅಂತಂದ್ರೆ ಈ ಮರಳು ಸಾಗಾಣಿಕೆ ಏನಪ್ಪ ಅಂದ್ರೆ ಓನ್ಲಿಯಿಂದ ರಾತ್ರಿ ಸಮಯದಲ್ಲಿ ನಡೀತಿದೆ. ಇದರಿಂದ ಏನಂದ್ರೆ ನಮ್ಮ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಇದ್ರದ್ದು ನಾವು ಆ ಮರಳು ಸಾಗಾಣಿಕೆದವರಿಗೆ ಹೋಗಿ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಇತ್ತಂದ್ರೆ ಇದು ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತಂದ್ರು. ಬಟ್ ಅವ್ರು ನಮ್ಮ ಹತ್ರ ಏನು ರಾಯಲ್ಟಿ ಕೊಟ್ಟಿದಾರ, ಆ ರಾಯಲ್ಟಿ ಏನಪ್ಪ ಅಂತಂದ್ರೆ ಬೇರೆ ಒಂದು ಸರ್ವೆ ನಂಬರ್ದಿದ್ದು. ಬಟ್ ಅವ್ರು ಮಣ್ಣು ಹುಡಿತಾ ಇದ್ದ ಸರ್ವೆ ನಂಬರ್ ಏನಪ್ಪ ಅಂದ್ರೆ ಮುಡಬಿ ಗ್ರಾಮದ 227 ಸರ್ವೆ ನಂಬರ್ ಅವರು ಮರಳನ್ನ ಸಾಗಾಣಿಕೆ ಮಾಡ್ತಿದ್ದಾರೆ. ಇದು ಏನಪ್ಪ ಮುಡಬಿ ಹತ್ತಾಡ್ ರೋಡಿಗಿದೆ. ಈಗ ನಮ್ದೇನು